ಇದ್ದಾಳೆ ಮೇಡಮ್ ಪ್ಲೀಸ್. ನಾವು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರಿಗೂ ಕೂಡ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮಹಾರಾಜ ಗ್ರೌಂಡ್ನಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅವ್ರನ್ನ ಅಂತಿಮ ದರ್ಶನ ತಗೋಕ್ಕೆ ಬಯಸುವಂಥ ಎಲ್ಲ ಅವರ ಅಭಿಮಾನಿಗಳು ಮತ್ತು ಫಿಲಮ್ ಇಂಡಸ್ಟ್ರಿಯವರು ಮತ್ತು ಅವ್ರ ಫ್ಯಾಮಿಲಿಯವರು ಫ್ರೆಂಡ್ಸ್ ಎಲ್ಲರೂ ಕೂಡ ಅದಾದಮೇಲೆ ಜಾನಕಿಯವರೇ ಅವರ ಇಚ್ಛೆ ವ್ಯಕ್ತಪಡಿಸಿದ್ರು ಅವರ ಅಂತಿಮ ಕ್ರಿಯೆ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿ. ಸೊ ಕುಟುಂಬದವರೆಲ್ಲ ಜಾಗ ಹೇಳಿದ್ದಾರೆ ಅಲ್ಲೇ ಅವ್ರ ಬಿಟ್ಟಲ್ಲಿ ಆಗಬೇಕು. ಸೊ ಹಾಗಾಗಿ ಅಲ್ಲೇ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅವರ ಅಂತಿಮ ಕ್ರಿಯೆ ಸಮಯ ಯಾವುದಾದ್ರೂ ಅದನ್ನು ಅವರೇ ಕುಟುಂಬದವರು ಸೊ ಇಷ್ಟು ಸಂಗತಿಗಳನ್ನು ಮಾಡಿದ್ದೀವಿ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವರ ಅಂತ್ಯಕ್ರಿಯೆ ಮತ್ತು ಜಾಗತಿಕ ಅಂತಿಮ ದರ್ಶನ ಪಡೆದುಕೊಂಡು ಬಹಳ ಜನ ಬರೋದ್ರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಅಂತ ಹೇಳಿ ನಾವು ಎಷ್ಟು ದಿವಸ ಮಾಡ್ತೀರಾ? ಆಸ್ಪತ್ರೆಯಿಂದ ಹಾಸ್ಪಿಟಲ್ ಹೇಳ್ತಾರೆ, ಬಟ್ ಹಾಸ್ಪಿಟಲಿಂದ ದಯವಿಟ್ಟು ಯಾರು ಕೂಡ ಹೋಗಬಾರ್ದು. ಬೆಳಗ್ಗೆ ನಾವು ಮಹಾರಾಜ ಇರ್ತೀವಿ ಸುಮಾರು 8 ಗಂಟೆಯಿಂದ. ದಿವಂಗತ ಜಾನಕಿ ಅಮ್ಮನವರ ನಾನು ಮತ್ತು ನನ್ನ ಶ್ರೀಮತಿಯವರು ಅಭಿಮಾನಿ. ಅವರ ಭಾಳಷ್ಟು ಹಾಡುಗಳನ್ನು ಅವರು ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ವಿಚಾರ ಗೊತ್ತಾಯಿತು, ನಾವು ಅವ್ರ ದರ್ಶನವನ್ನು ಮಾಡಬೇಕು. ಅವರನ್ನು ಮೈಸೂರು ನಗರದಲ್ಲಿ ಅವರ ಕುಟುಂಬದವರು ತೀರ್ಮಾನವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡೋದಾದರೆ ಸರ್ಕಾರ ಅವರಿಗೆ ಒಂದು ಸ್ಥಳವನ್ನು ನಿಗದಿ ಮಾಡಿ, ಸರ್ಕಾರ ನಿಗದಿ ಮಾಡಲಿಲ್ಲ ಅಂತ ಹೇಳಿದರೆ ಅವರ ಸಂಬಂಧಿಕರು ಯಾರು ಇದ್ದರೆ ಕೊಡೋದಿದ್ರೆ ಕೊಡ್ಬೋದು. ಇಲ್ಲ ಅಂದರೆ ನಮ್ಮ ಆಟಿನಗರ್ ಅಂತೇನಿದೆ ನಮ್ಮ ಚೌಟ್ರಿಯಿಂದ ಮುಂದೆ ಈಗಾಗಲೇ ಅಲ್ಲಿ ಪ್ಲಾನ್ ಅಪ್ರೂವಲ್ ಆಗಿ ಮೂಡಾದಲ್ಲಿ ಎಲಿನೇಷನ್ ಆಗಿ ಈಗಷ್ಟೇ ಭಾರತದ ಸುಪ್ರಸಿದ್ಧ ಗಾಯಕಿ ಜಾನಕಿ ಅಮ್ಮ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಂದೆ. ಅವರ ಮೊಮ್ಮಗಳು ಅವರ ಗಂಡ ಇಬ್ಬರು ಅಲ್ಲೇ, ಮೊಮ್ಮಗಳ ಗಂಡ ಅವರಿಬ್ಬರೂ ಕೂಡ ಅಲ್ಲೇ ಇದ್ದರು. ನಾನು ಅವ್ರನ್ನ ಕೇಳಿದೆ, ಅವರಿಲ್ಲೇ ಭೋಗಾದಿ ಹತ್ರ ಏನೋ ನವೀನ್ ಫಾರ್ಮ್ಸ್ ಅಂತ ಇದೆ, ಅಲ್ಲೇ ಕ್ರಿಮೇಷನ್ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಅವರು, ಎಲ್ಲ ಶಾಸಕರು ಹಲವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಜಾನಕಿ ಅಮ್ಮ ಅವರ ಒಡನಾಟದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಾಗೆ ಅವರ ಪಾರ್ಥಿವ ಶರೀರವನ್ನು ನಾವೀಗ ಆಲ್ರೆಡಿ ನೋಡ್ಕೊಂಡು ಬರ್ತಿದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಎಸ್ ಜಾನಕಿ ಅಮ್ಮ ನಿಧನಕ್ಕೆ ಗಣ್ಯರಿಂದ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ. ಸಂಗೀತ ಸರಸ್ವತಿ ನಿಧನಕ್ಕೆ ಚಿತ್ರರಂಗ ಮಿಡಿತಾ ಇದೆ. ಎಸ್ ಜಾನಕಿ ಅಂತಿಮ ಅವರ ದರ್ಶನವನ್ನು ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು. ಎಸ್ ಜಾನಕಿ ಅಮ್ಮ ನಿಧನಕ್ಕೆ ಗಣ್ಯರಿಂದ ಸಂತಾಪವನ್ನು ಕೂಡ ಸೂಚಿಸಲಾಗ್ತಾ ಇದೆ. ಸಂಗೀತ ಸರಸ್ವತಿ ನಿಧನಕ್ಕೆ ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ಎಸ್ ಜಾನಕಿ ಅವರ ಅಂತಿಮ ದರ್ಶನವನ್ನು ಪಡೆದಂತಹ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಎಸ್ ಜಾನಕಿ ಅಮ್ಮ ನಿಧನಕ್ಕೆ ಗಣ್ಯರಿಂದ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ. ಸಂಗೀತ ಸರಸ್ವತಿ ನಿಧನಕ್ಕೆ ಚಿತ್ರತಂಡ ಎಲ್ಲವೂ ಕೂಡ ನಿಧನರಾಗಿದ್ದಾರೆ.
ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದು ಜಾನಕಿ ಅಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಜಾನಕಿ ಅಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೊರ ಬಂದಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಸದ್ಯ ಸ್ವರಲೋಕದಲ್ಲಿ ಒಂದು ರೀತಿ ತಮ್ಮ ಛಾಪನ್ನ ಮೂಡಿಸಿದಂತಹ ಜಾನಕಿ ಅಮ್ಮ ಸ್ವರವನ್ನ ನಿಲ್ಲಿಸಿದಂತಹ ಕೋಗಿಲೆ ಇಹಲೋಕವನ್ನ ತ್ಯಜಿಸಿದ್ದಾರೆ. ಇತ್ತ ಭಾರತಿ ಅಮ್ಮ ಅವರು ಕೂಡ ಬಹಳಷ್ಟು ದುಃಖಿತರಾಗಿದ್ದಾರೆ. ಆ ಒಂದು ಇಹಲೋಕವನ್ನ ಜಾನಕಿ ಅಮ್ಮ ತ್ಯಜಿಸಿದ್ದಾರೆ ಅನ್ನೋದನ್ನ ಸಹಿಸಿಕೊಳ್ಳೋಕೆ ಯಾವ ಚಿತ್ರರಂಗದ ನಟರಿಗೂ ನಟಿಯರಿಗೂ ಕಲಾವಿದರಿಗೂ ಕೂಡ ಸಹಿಸಿಕೊಳ್ಳಲಾಗದಷ್ಟು ನೋವಿದೆ. ಇಂದು ಸಂಜೆ ನಡೆಯಲಿದೆ ಜಾನಕಿ ಅಮ್ಮ ಅವರ ಅಂತ್ಯಕ್ರಿಯೆ. ಭೋಗಾದಿಯಲ್ಲಿ ಜಾನಕಿ ಅಮ್ಮನಿಗೆ ಅಂತಿಮ ಪೂಜೆಯನ್ನು ಮಾಡಲಾಗುತ್ತೆ. ಬಳಿಕ ಮಹಾರಾಜ ಕಾಲೇಜು ಗ್ರೌಂಡ್ಸ್ಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಬೆಳಗ್ಗೆ 8ರಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಸಂಜೆ 4